ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಇವತ್ತಿನ ವಿಡಿಯೋ ಸ್ವಲ್ಪ ಹಳೆಯ ವಿಡಿಯೋನೇ ಆಗಿರುತ್ತೆ. ಯಾಕಂತಂದರೆ ಈ ವಿಡಿಯೋ ಮಾಡ್ಕೊಂಡಿದ್ದೆ, ಇದನ್ನು ಎಡಿಟ್ ಮಾಡೋದೇ ಮರ್ತು ಹೋಗಿತ್ತು. ಹಾಗಾಗಿ ವಿಡಿಯೋ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇವತ್ತಿನ ವಿಡಿಯೋ ಸ್ವಲ್ಪ ನಮ್ಮ ಗಾರ್ಡನೆಲ್ಲ ಇನ್ನೂ ಕಟ್ ಮಾಡೋಕ್ಕೆ ಮುಂಚೆ ತೆಗೆದಂಥ ವಿಡಿಯೋ ಇದು. ಎಷ್ಟು ದೊಡ್ಡದಾಗಿದೆ ನೋಡಿ ಈ ಕೆಂಪು ದಾಸವಾಳದ್ದು. ಆಲ್ಮೋಸ್ಟ್ ಗಿಡ ಅಂತ ಹೇಳೋಕ್ಕಿಂತ ಮರನೇ ಆಗೋಗಿದೆ. ಪೂರ್ತಿ ಗಾರ್ಡನ್ ಕವರ್ ಮಾಡಿಬಿಟ್ಟಿದೆ. ಬೇರೆ ಯಾವ ಗಿಡನೂ ಬೆಳೆಯೋಕ್ಕೆ ಬಿಡ್ತಿಲ್ಲ, ಅಷ್ಟು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ. ನನಗೆ ಕೋಲ್ಡ್ ಆಗಿದೆ ಅಂತ ಮುಂಚಿನ ವಿಡಿಯೋನಲ್ಲೇ ಮಿನಿ ಬ್ಲಾಗಲ್ಲಿ ಹೇಳಿದ್ದೆ. ಯಾಕೋ ಇನ್ನೂ ಸರಿನೇ ಹೋಗ್ತಲ್ಲ, ಒಂಥರ ನೋಸ್ ಬ್ಲಾಕ್ ಇದೆ. ಮಿಕ್ಕಿದೆಲ್ಲ ಪರವಾಗಿಲ್ಲ. ಮಕ್ಕಳಿಬ್ಬರು ಹುಷಾರು ತಪ್ಪಿ ಸರಿ ಹೋದರು. ಈಗ ಅವರಿಂದ ನನಗೆ ಟ್ರಾನ್ಸ್ಫರ್ ಆಗೋಗಿದೆ. ಸೊ ಒಂದ್ಸಲಿ ಒಬ್ರಿಗೆ ಮನೇಲಿ ಹುಷಾರು ತಪ್ಪಿತು ಅಂದರೆ ಇಡೀ ಫ್ಯಾಮಿಲಿ ಪ್ಯಾಕೇಜ್ ಥರ ಬಂದ್ಬಿಡುತ್ತೆ. ಆದರೆ ಒಂದು ಬಹಳ ದೊಡ್ಡ ವ್ಯತ್ಯಾಸ ಇದೆ. ಮನೇಲಿ ಯಾರಿಗೆ ಹುಷಾರು ತಪ್ಪಿದ್ರು, ಮಕ್ಕಳಿಗಾಗಿರ್ಬೋದು ಇಲ್ಲ ದೊಡ್ಡವ್ರಿಗಾಗಿರ್ಬೋದು, ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಂತ ನಾವಿರ್ತೀವಿ. ಅವ್ರ ಕೈಲಿ ಏನು ಕೆಲಸ ಮಾಡಿಸ್ದೆ ಮುತುವರ್ಜಿ ಕಾಳಜಿ ಎಲ್ಲ ಮಾಡಿ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಕೂತ್ ಜಾಗದಲ್ಲಿ ಔಷಧಿ ಕೊಟ್ಟು ಊಟ ಮಾಡಿಸಿ ಎಲ್ಲ ಮಾಡ್ತೀವಿ. ಆದರೆ ನಾವು ಹುಷಾರು ತಪ್ಪಿದಾಗ ಮಾತ್ರ ಆ ಥರ ಯಾವುದೂ ಬೆನಿಫಿಟ್ಸ್ ಇರೋದಿಲ್ಲ. ಎಲ್ಲ ಮನೆ ಕೆಲಸಗಳ ಜೊತೆಗೆ ಇಲ್ದಿದ್ರೇನೋ ಎಲ್ಲ ಸಂಭಾಳಿಸ್ಕೊಳ್ತಾ ಹೋಗಬೇಕು. ಕೆಲವು ಸಲ ಮಾತ್ರೆ ತೊಗೊಂಡಿದ್ದೀವೋ ಇಲ್ವೋ ಅನ್ನೋದು ಮರ್ತು ಹೋಗಿರುತ್ತೆ. ಬಹುಶಃ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರನೇ ಅಂತ ಅನಿಸುತ್ತೆ. ಅದರಲ್ಲೂ ಗೃಹಿಣಿಯಾಗಿರಲಿ ಅಥವಾ ಕೆಲಸಕ್ಕೆ ಹೋಗಲಿ, ಯಾರಿಗಾದರೂ ಅಷ್ಟೇ. ಅಯ್ಯೋ, ಕೆಲಸಕ್ಕೆ ಹೋಗೋರ್ಗಂತೂ ಇನ್ನೂ ಟಾರ್ಚರು. ಹೊರಗೂ ಹೋಗಬೇಕು, ಮನೆಯಲ್ಲೂ ಮಾಡಬೇಕು, ಮನೆಯವರೆಲ್ಲರನ್ನೂ ನೋಡ್ಕೊಳ್ಬೇಕು. ಜೊತೆಗೆ ಹುಷಾರಿಲ್ಲ ಅಂತಂದರೆ ಅದೊಂದು ದೊಡ್ಡ ತಲೆನೋವಾಗಿಬಿಡುತ್ತೆ. ಯಾಕಾದರೂ ಹುಷಾರಿಲ್ದಂಗೆ ಆಯ್ತಪ್ಪ ದೇವ್ರೆ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಕೆಲವು ಸಲ ಮದುವೆಗೆ ಮುಂಚೆ ಅಥವಾ ಮಕ್ಕಳಾಗಕ್ಕೆ ಮುಂಚೆ ಅಂತ ಹೇಳ್ಬೋದು ನಾನು. ಲೈಫ್ ತುಂಬ ಆರಾಮಾಗಿತ್ತೇನೋ, ಎಲ್ಲರೂ ಕಾಳಜಿ ಎಲ್ಲ ತೋರಿಸೋರು, ಕನ್ಸರ್ನ್ ರೆಸ್ಟ್ ಇರೋದು, ಎಲ್ಲ ಪ್ರೀತಿ ಇರೋದು. ಬಹುಶಃ ಹೆಣ್ಮಕ್ಳಿಗೆ ಮಕ್ಕಳಾದಮೇಲೆ ಟೋಟಲಿ ಲೈಫ್ ಚೇಂಜ್ ಆಗಿಬಿಡುತ್ತೆ. ಮತ್ತು ಜೀವನದ ಪರ್ಸ್ಪೆಕ್ಟಿವ್ ಎಲ್ಲದೂ ಚೇಂಜ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನಾವೆಷ್ಟು ಸ್ಟ್ರಾಂಗ್ ಅಂತ ಕೂಡ ತೋರಿಸುತ್ತೆ. ಯಾಕಂತಂದರೆ ನಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ, ಇಷ್ಟೆಲ್ಲ ನಿಭಾಯಿಸೋ ಶಕ್ತಿ ಇತ್ತಾ ಅಂತ ನಮಗೆ ಆಶ್ಚರ್ಯ ಆಗೋಗುತ್ತೆ. ಕೆಲವು ಸಲ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮ್ಮೊಳಗಿರೋ ಒಂದು ಅಡಗಿರುವ ಶಕ್ತಿ ಅಂತ ಏನು ಹೇಳ್ತೀವಿ, ಅದನ್ನು ಆಚೆ ತರಿಸುತ್ತೆ. ಅದು ಅಡ್ವಾಂಟೇಜೋ ಡಿಸ್ಅಡ್ವಾಂಟೇಜೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೇಗೋ ನಿಭಾಯಿಸ್ಕೊಂಡು ಹೋಗೋದಂತೂ ಆಗ್ತಾಯಿದೆ. ಆಗಲ್ಲ ಅಯ್ಯೋ ಅಂತ ಅಂದ್ಕೊಂಡು ಕ್ರಿಬ್ ಮಾಡ್ಕೊಂಡಿರೋಕ್ಕಿಂತ ಪರವಾಗಿಲ್ಲ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನ ಅಂತ ನನಗೆ ಶಬಾಷ್ಗಿರಿ ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ. ಕ್ರಿಬ್ ಮಾಡೋದ್ರಿಂದ ಸಿಚುಯೇಷನ್ಸ್ಗಳಂತೂ ಖಂಡಿತ ಬದಲಾಗೋದಿಲ್ಲ. ಆದರೆ ನಮ್ಮ ಮನಸ್ಥಿತಿ ಬದಲಾಗಿ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಹೋಗೋ ಶಕ್ತಿ ಬಂದರೆ ಸಾಕು ಅಷ್ಟೇ. ನಮ್ಮ ಮನೇಲಿ ಲಾನ್ ಕಟ್ ಮಾಡೋಕ್ಕೆ ಬಂದಿದ್ದಾರೆ. ಆಗಲೇ ಹೇಳ್ದಂಗೆ ಮರದ ಥರ ಬೆಳ್ಕೊಂಡ್ಬಿಟ್ಟಿತ್ತು ಮತ್ತು ಗಿಡಗಳೆಲ್ಲ ಜಾಸ್ತಿ ಬಂದಿತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಕಟ್ ಮಾಡ್ತಿದ್ದಾರೆ. ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಆಲೂ ಮೆಥಿ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಕರಿಬೇವು ಮತ್ತು ಹೆಚ್ಚಿಟ್ಕೊಂಡಿದ್ದಂಥ ಆಲೂಗೆಡ್ಡೆ ಅರಿಶಿನ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿದ್ದಂಥ ಆಲೂಗೆಡ್ಡೆ ಹಾಕಿ ಎಣ್ಣೆಯಲ್ಲಿ ಹಾಗೇ ಹುರ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಆಲೂಗೆಡ್ಡೆಗಾಗುವಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಬೇಕು. ಈ ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಮುಂದಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಅಂದ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದೆ, ಆದರೆ ಜಾಸ್ತಿ ಆಗಲಿಲ್ಲ, ಕರೆಕ್ಟಾಗಿತ್ತು. ಅದು ಪ್ರತಿದಿನ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅಭ್ಯಾಸ ಆಗೋಗಿರುತ್ತೆ. ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ತೀವಿ ಅಂತ ಅಂದ್ಕೊಂಡ್ರು ಕೈ ಅಳತೆ ಅಷ್ಟಕ್ಕೆ ನಿಲ್ಲಿಸ್ಬಿಡುತ್ತೆ ಅಂತ ಅನಿಸುತ್ತೆ. ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಹಾಗೆ ಹೆಚ್ಕೊಳ್ತಾ ಇದ್ದೀನಿ. ಹೆಚ್ಕೊಳ್ದಿರ ಬೇಕಾದರೂ ಹಾಕ್ಬೋದು, ಆದರೆ ಹೆಚ್ಕೊಂಡ್ರೆ ಏನು ಗೊತ್ತಾ, ಸಣ್ಣಕ್ಕಿರುತ್ತೆ. ಹೆಚ್ಕೊಂಡೆ ಹಾಗೆ ಹಾಕಿದ್ರೆ ಹಿಂಗೆ ಉದ್ದಕ್ಕೆ ಸಿಗುತ್ತೆ. ಮನೇಲಿ ಮಕ್ಕಳು ಈ ಥರ ಪಲ್ಯಗಳು ತಿಂತಾರೆ ಅಂದರೆ ಹೆಚ್ಚಿ ಹಾಕೋದು ಒಳ್ಳೆಯದು. ಮೆಂತ್ಯ ಸೊಪ್ಪಲ್ಲಿ ಸಾಮಾನ್ಯ ನಾವು ಮೆಂತ್ಯ ಮತ್ತು ಬೇಳೆ ಹಾಕಿ ಪಲ್ಯ ಮಾಡಿರ್ತೀವಿ, ಇಲ್ಲ ಸೊಪ್ಪಿನ ಹುಳಿ ಮಾಡಿರ್ತೀವಿ, ಇಲ್ಲ ಅಂತಂದರೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿರ್ತೀವಿ. ಈ ಆಲೂ ಮೆಥಿ ಏನಿದೆ ಇದು ಸ್ವಲ್ಪ ನಾರ್ತ್ ಇಂಡಿಯನ್ ರೆಸಿಪಿ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಆದರೂ ತುಂಬ ಚೆನ್ನಾಗಿರುತ್ತೆ. ಬರೀ ಅನ್ನದ ಜೊತೆ ಹಾಗೆ ಕಲಿಸ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ. ಮೆಂತ್ಯದಲ್ಲಿ ಅದೊಂದು ವಿಶಿಷ್ಟವಾದ ಘಮ ಇರುತ್ತೆ ನೋಡಿ, ಹಾಗಾಗಿ ರುಚಿಯಾಗಿರುತ್ತೆ. ಜೊತೆಗೆ ಆಲೂಗೆಡ್ಡೆ ಬೇರೆ ಹಾಕ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋವಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ.
ನಾನು ಸಾಮಾನ್ಯ ಪ್ರತಿ ಸಲ ಮೆಂತ್ಯ ಸೊಪ್ಪಿಂದು ಏನಾದರೂ ರೆಸಿಪಿ ತೋರಿಸಿದಾಗೆಲ್ಲ ಯಾರಾದರೂ ಒಬ್ಬರಾದರೂ ಕೇಳ್ತಾರೆ ಕಹಿ ಬರಲ್ವಾ ಮೆಂತ್ಯ ಸೊಪ್ಪು ಅಂತ ಹೇಳಿ. ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಏನು ಕಹಿ ಏನು ಬರೋದಿಲ್ಲ. ಮತ್ತೊಂದು ಏನಂದರೆ ತುಂಬ ಹೊತ್ತು ಮುಚ್ಚಿ ಬೇಯಿಸಿದ್ರೆ ಕಹಿ ಬರುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಆದರೆ ಎಣ್ಣೆಲಿ ಹುರಿಯೋದ್ರಿಂದ ಕಹಿ ಬರೋಲ್ಲ. ನಾನು ಪ್ರತಿ ಸಲ ಮಾಡಿದ್ದಾಗಲೂ ಯಾವತ್ತೂ ಅಂಥ ಕಹಿ ಬರೋಲ್ಲ. ಮೆಂತ್ಯ ಆದಮೇಲೆ ಒಂದು ಸ್ವಲ್ಪ ಆ ಕಹಿ ಅಂಶ ಇದ್ದೇ ಇರುತ್ತೆ, ಆದರೆ ಎಣ್ಣೆಲಿ ಹುರಿಯೋದ್ರಿಂದ ಅದು ಹೊಟ್ಟೋಗುತ್ತೆ. ಜೊತೆಗೆ ಆಲೂಗೆಡ್ಡೆನೂ ಹಾಕಿದ್ದೀನಲ್ಲ, ಹಾಗಾಗಿ ಕಹಿ ಏನೂ ಬರೋದಿಲ್ಲ. ಸೊಪ್ಪು ನೋಡಿ, ಇಲ್ಲಿ ನಾನು ಆಲ್ಮೋಸ್ಟ್ 2 ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕಿದ್ದೆ. ಎಷ್ಟು ಬೇಗ ಕಮ್ಮಿ ಆಗ್ತದೆ. ಇನ್ನೂ ಪೂರ್ತಿ ಹುರಿತಾ ಸೊಪ್ಪೇ ಕಮ್ಮಿ, ಆಲೂಗೆಡ್ಡೆನೇ ಜಾಸ್ತಿ ಏನೋ ಅನ್ನೋ ಒಂದು ರೇಂಜಿಗೆ ಬಂದುಬಿಡುತ್ತೆ. ಅಷ್ಟು ಕಮ್ಮಿ ಆಗಿಬಿಡುತ್ತೆ. ಆಲೂಗೆಡ್ಡೆ 3/4 ಭಾಗ ಬೆಂದಿದೆ ಅಂದಾಗಲೇ ಸೊಪ್ಪು ಹಾಕ್ಕೊಳ್ಬೇಕು. ಪೂರ್ತಿ ಬೆಂದಮೇಲೆ ಹಾಕ್ಕೊಂಡ್ರೆ ಏನಾಗುತ್ತೆ, ಆಲೂಗೆಡ್ಡೆ ಎಲ್ಲ ಪೂರ್ತಿ ಆಲೂಗೆಡ್ಡೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಹಾಗಾಗೋಗುತ್ತೆ, ಪೂರ್ತಿ ಕರಗಿ ಹೋಗುತ್ತೆ. ಹಾಗಾಗಿ ಆಲೂಗೆಡ್ಡೆ 3/4 ಬೆಂದಿದೆ ಅಂದಾಗ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಮಕ್ಕಳಿಬ್ರು ಅವರಪ್ಪನ ಜೊತೆ ಆರಾಮಾಗಿ ಆಟ ಆಡ್ತಿದ್ದಾರೆ. ಜಾನದ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ಮಕ್ಕಳಿಬ್ರು ಖುಷಿಯಾಗಿ ಅವರಪ್ಪನ ಜೊತೆ ಆಟ ಆಡ್ತಿದ್ದಾರೆ. ಇದು ಹಸು ಫ್ರಮ್ ಸೋ ಮೂವಿ ಇದೆಯಲ್ಲ, ಅದರಲ್ಲಿ ತುಂಬ ಕಾಮಿಡಿ ಡೈಲಾಗ್ ಇದ್ದು ನೋಡಿ ನಗ್ತಾನೆ ಇರ್ತೀವಿ ನಾವು. ಅದು ಟಿ ವಿನಲ್ಲಿ ಹಾಕಿದ್ರೆ ಅದು ತೋರಿಸ್ತಾನೆ ಇರ್ತಾರೆ, ಡಿಸ್ನಿ ಹಾಟ್ಸ್ಟಾರ್ ಅಡ್ವರ್ಟೈಸ್ಮೆಂಟ್ ಅಂತ. ಸೊ ಸಮನ್ವಿ ಅವರಪ್ಪ ಈ ಡೈಲಾಗ್ ಅವಾಗವಾಗ ಹೇಳ್ತಲೇ ಇರ್ತಾರೆ. ಮತ್ತಿಲ್ಲಿ ನಮ್ಮ ಮೆಂತ್ಯ ಸೊಪ್ಪು ನೋಡಿ ಎಷ್ಟೊಂದು ರೆಡ್ಯೂಸ್ ಆಗೋಗಿದೆ, ಆಲ್ಮೋಸ್ಟ್ ಬೆಂದಿದೆ. ಈ ಸಮಯದಲ್ಲಿ ನಾವು ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು, ಶುರುನಲ್ಲೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ವಲ್ವ, ಒಂದು ಕಮ್ಮಿ ಹಾಕ್ಕೊಳ್ಬೇಕು. ಅದಾದಮೇಲೆ ಖಾರಕ್ಕೆ ನಾನು ಖಾರದ ಪುಡಿ, ಧನಿಯಾ ಪುಡಿ 2 ಮಿಕ್ಸ್ ಮಾಡಿರೋದಿದೆ, ಅದನ್ನು ಹಾಕಿ ಒಂದೇ 1 ನಿಮಿಷ ಹಿಂಗೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಯಾಕಂತಂದರೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡೀಲಿ ಸೊಪ್ಪು ಆಲೂಗೆಡ್ಡೆಗೆ ಅಂತ ಹೇಳಿ. ಅಷ್ಟೇ, ಇದಕ್ಕೇನು ಹೆಚ್ಚಿಗೆ ಮಸಾಲೆ ಹಾಕಬೇಕು ಅದು ಇದು ಹಾಕಬೇಕು ಏನಿಲ್ಲ, ಇಷ್ಟು ಮಾಡಿದ್ರೆ ಸಾಕು. ಬಹಳ ರುಚಿಯಾಗಿರುತ್ತೆ. ಚಪಾತಿ ಜೊತೆ ಅನ್ನದ ಜೊತೆ ಹಾಗೆ ಕಲಿಸ್ಕೊಂಡು ತಿಂದರೂ ಇನ್ನೂ ಚೆನ್ನಾಗಿರುತ್ತೆ. ಅದು ಮಕ್ಕಳು ಆಟ ಆಡ್ತಿದ್ರಲ್ಲ, ಏನು ಮಾಡ್ತಿದ್ದಾರೆ ತಮಾಷೆ ಅಂತ ನೋಡೋಣ ಅಂತ ಆಚೆ ಹೋಗೋ ಅಷ್ಟರಲ್ಲಿ ಆಲೂಗೆಡ್ಡೆ ಪೂರ್ತಿ ಬೆಂದು ಹೋಗಿ ತಳ ಹಿಡಿದ್ಬಿಟ್ಟಿತ್ತು. ಆರಿದ್ಮೇಲೆ ಸರಿ ಹೋಗುತ್ತೆ. ಒಂದ್ಸಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನ ವೆಯ್ಟ್ ಲಾಸ್ ಹೇಗೆ ಮಾಡಿದ್ರಿ, ನನಗೆ ವೆಯ್ಟ್ ಲಾಸ್ ಟಿಪ್ಸ್ ಕೊಡಿ, ತುಂಬ ಸಣ್ಣ ಆಗಿದ್ದೀರಾ ಅಂತ ಹೇಳ್ತಾ ಇದ್ರಿ. ನೀವೆಲ್ಲ ಹಂಗೆ ಹೇಳ್ತಿದ್ರೆ ನನಗೆ ಅನಿಸ್ತಾ ಇದೆ ನಾನು ದಪ್ಪ ಆಗ್ತಾಯಿದ್ದೀನಿ ಅಂತ. ಈ ದೀಪಾವಳಿ ಆದಾಗಿಂದ ಸ್ವಲ್ಪ ತಿನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂತಾಯಿದ್ದೀನಿ. ಸದ್ಯಕ್ಕೆ ಮುಂದಿನ ವಾರ ಕೆಲವು ಫಂಕ್ಷನ್ಗಳು ಅದು ಇದು ಎಲ್ಲ ಬರ್ತಾಯಿದೆ, ಹಾಗಾಗಿ ಈಟಿಂಗ್ ಪ್ಯಾಟರ್ನೇ ಚೇಂಜ್ ಆಗಿಬಿಟ್ಟಿದೆ ನಂದು ಹಬ್ಬ ಆದಾಗಿಂದ. ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ವಾಪಸ್ಸು ಮಾಮೂಲಿ ರೊಟೀನಿಗೆ ಬರ್ತೀನಿ ನೋಡಿ, ಆಗ ಮೇ ಬಿ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಮಾಡಿದಾಗ ನನ್ನ ಡಯಟ್ ಪ್ಲ್ಯಾನ್ ಶೇರ್ ಮಾಡ್ತೀನಿ. ಬಟ್ ಅದರ್ವೈಸ್ ನಾನು ವೆಯ್ಟ್ ಲಾಸ್ಗೆ ಅಂತ ಹೇಳಿ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಯಾವುದೇ ಡಯಟ್ ಆಗಲಿ ಅಥವಾ ಎಕ್ಸಸೈಸ್ ಆಗಲಿ ಏನೂ ಮಾಡಿಲ್ಲ. ಫಸ್ಟ್ ಥಿಂಗ್, ನಾನು ಮಗುಗೆ ಫೀಡ್ ಮಾಡ್ತಿರೋದ್ರಿಂದ ಅದೊಂದು ಬೋನಸ್ ಪಾಯಿಂಟ್. ಅದು ಆಟೋಮೆಟಿಕ್ಕಾಗಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಮಕ್ಕಳನ್ನ ನೋಡ್ಕೊಳ್ಳೋ ಅಷ್ಟರಲ್ಲಿ ಅವ್ನು ಹಿಂದೆ ಮುಂದೆ ಓಡಾಡೋ ಅಷ್ಟರಲ್ಲೇ ಅರ್ಧ ವರ್ಕೌಟ್ ಆಗೋಗುತ್ತೆ ನನಗೆ. ಅದು ಅಲ್ಲದೆ ಆದಷ್ಟು ಆಗೆಲ್ಲ ನಾನು ತುಂಬ ಮನೆ ಊಟನೇ ಮಾಡ್ತಾಯಿದ್ದೆ, ಹೊರಗಿಂದ ಏನೇನೂ ತಿಂತಾ ಇರಲಿಲ್ಲ. ಸ್ವೀಟ್ಸು ಕೂಡ ಆದಷ್ಟು ಕಮ್ಮಿ ಮಾಡಿದ್ದೆ, ಹಾಗಾಗಿ ನಂದು ಮ್ಯಾಕ್ಸಿಮಮ್ ವೆಯ್ಟ್ ಲಾಸ್ ಆಯಿತು. ಈಗ ಮತ್ತೆ ಈ ದೀಪಾವಳಿ ಟೈಮಿಂದ ಸ್ವಲ್ಪ ಎಲ್ಲ ತಿಂತಾಯಿದ್ದೀನಿ. ಸ್ವೀಟ್ಸ್ ಎಲ್ಲನೂ ಹೆಚ್ಚಿಗೆ ತಿನ್ನೋದ್ರಿಂದ ಭಯ ಮತ್ತೆ ಎಲ್ಲಿ ದಪ್ಪ ಆಗೋಗ್ತೀನೋ ಅಂತ ಹೇಳಿ. ಹಬ್ಬದ ಸೀಸನ್ ಸ್ವಲ್ಪ ಹಾಗೇನೆ. ಸೊ ಹಬ್ಬ ಎಲ್ಲ ಮುಗಿದ್ಮೇಲೆ ಮತ್ತೆ ಮಾಮೂಲಿ ರೊಟೀನ್ ಬಂದಾಗ ವೆಯ್ಟ್ ಹಾಗೆ ಬ್ಯಾಲೆನ್ಸ್ ಆಗೋಗುತ್ತೆ, ಪರವಾಗಿಲ್ಲ. ಅದರ್ವೈಸ್ ಏನು ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ, ಒಂದೊಂದ್ಸಲಿ ಏರುಪೇರುಗಳು ನಡೀತಾ ಇರುತ್ತೆ. ಮತ್ತು ಮೊನ್ನೆ ದಿನ ನಾನು ಒಂದು ಕತೆ ಕೇಳಿದೆ, ಅದನ್ನು ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಶಾರ್ಟ್ಸಲ್ಲಿ ಹೇಳಿದ್ರೆ ತುಂಬ ದೊಡ್ಡದಾಗತ್ತೆ, ಅಟ್ಲೀಸ್ಟ್ ಲಾಂಗ್ ವೀಡಿಯೋನ ಹೇಳೋಣ, ಚೆನ್ನಾಗಿದೆ ಒಂಥರ. ಹಾಗಾಗಿ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಒಂದ್ಸರಿ ಲಕ್ಷ್ಮಿ ಹೋಗಿ ನಾರಾಯಣನ ಹತ್ರ, ನಾರಾಯಣ ದೇವರೇ, ನೀವು ನಮಗೆ ಏನಾದರೂ ವರ ಕೊಡಬೇಕು, ಸೊ ದಟ್ ಇಡೀ ಪ್ರಪಂಚದಲ್ಲಿರೋರೆಲ್ಲ ಪ್ರಸನ್ನರಾಗಿ ಎಲ್ಲರೂ ನನ್ನ ಕೈ ಹಿಡಿತದಲ್ಲಿರಬೇಕು ಅಂತ ಒಂದು ವರನ ಕೊಡಿ ಅಂತ ಕೇಳ್ತಾರಂತೆ. ಆಗ ನಾರಾಯಣ, ನೀನು ಪ್ರಪಂಚದಲ್ಲಿರೋ ಜನಕ್ಕೆಲ್ಲ ಐಶ್ವರ್ಯ ಅಂತಸ್ತು ಕೊಡೋ ಅಂಥವಳಾಗು ಅಂತ ಆಶೀರ್ವಾದ ಮಾಡ್ತಾರಂತೆ.
ಅದು ಆ ವರ ಸಿಗ್ತಿದ್ದಂಗೆ ಲಕ್ಷ್ಮೀ ದೇವಿಗೆ ತುಂಬ ಗರ್ವ ಬಂದ್ಬಿಡತ್ತಂತೆ. ಅದನ್ನು ಗಮನಿಸಿದ್ದಂಥ ನಾರಾಯಣ ಏನು ಮಾಡ್ತಾನೆ, ನಿನಗೆ ಕೊಟ್ಟಿರೋದನ್ನ ಕಿತ್ಕೊಳ್ಳೋ ಅಧಿಕಾರ ನನ್ನ ಹತ್ರ ಇರತ್ತೆ ಅನ್ನೋ ಒಂದು ಪವರ್ನ ನಾರಾಯಣ ಇಟ್ಕೊಳ್ತಾರೆ. ಈಗ ಇದನ್ನು ನೋಡಿದಂಥ ಸರಸ್ವತಿ ದೇವಿ ಬ್ರಹ್ಮನ ಹತ್ರ ಬಂದು ನನಗೂ ಪವರ್ ಕೊಡಿ, ಸೊ ದ್ಯಾಟ್ ನಾನು ಏನು ಕೊಡ್ತೀನಿ ಅದನ್ನು ವಾಪಸ್ ಕಿತ್ಕೊಳ್ಳೋಕ್ಕೆ ಆಗಬಾರ್ದು ಯಾರ ಕೈಯಿಂದಲೂ ಅಂತ ಒಂದು ವರಾನ ಕೊಡಿ ಅಂತ ಬ್ರಹ್ಮದೇವನ ಹತ್ರ ಕೇಳ್ತಾಳೆ. ಆಗ ಬ್ರಹ್ಮದೇವರು ತುಂಬ ಯೋಚಿಸಿ, ಆಯ್ತಮ್ಮ ನಾನು ನಿನಗೆ ವಿದ್ಯೆಯ ಅಧಿಪತಿ ದೇವಿಯನ್ನಾಗಿ ಮಾಡ್ತೀನಿ, ನೀನು ಯಾರಿಗೆ ಎಷ್ಟು ವಿದ್ಯೆ ಬೇಕಾದರೂ ಕೊಡ್ಬೋದು, ಯಾರು ಕೇಳ್ಕೊಂಡು ಬರ್ತಾರೆ ಎಷ್ಟಾದರೂ ಕೊಡಬಹುದು, ಆದರೆ ಅದನ್ನು ಯಾರ ಕೈಯಿಂದಲೂ ನೆನೆಸ್ಕೊಂಡ್ರೆ ನಿನ್ನ ಕೈಯಿಂದಲೂ ಕಿತ್ಕೊಳ್ಳೋಕ್ಕಾಗಬಾರ್ದು ಅಂತ ಒಂದು ವರಾನ ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳಿ ತಥಾಸ್ತು ಮಾಡ್ತಾನಂತೆ. ಹಾಗಾಗಿ ಐಶ್ವರ್ಯ ಲಕ್ಷ್ಮಿ ನಮ್ಮ ಮನೆಗೆ ಬಂದರೆ ಅಹಂಕಾರ ಗರ್ವ ಪಟ್ಟರೆ ನಾರಾಯಣ ವಾಪಸ್ ಕಿತ್ಕೊಂಡ್ಬಿಡ್ತಾನೆ. ಆದರೆ ಸರಸ್ವತಿ ದೇವಿ ಹತ್ರ ವಿದ್ಯೆ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ರೆ ಯಾರಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ. ಅಂದರೆ ವಿದ್ಯೆಗೆ ಅಷ್ಟು ಮಹತ್ವ ಇದೆ ಅಂತ ಸಾರೋದಕ್ಕೆ ಇದೊಂದು ಕತೆ ಯಾರೋ ಮಾಡಿರಬಹುದು. ಇದೊಂದು ಪುಟ್ಟ ಕತೆ ತಿಳ್ಕೊಳ್ಳಿ ಅಂತ ಯಾರೋ ಹೇಳಿರಬಹುದು ಅಥವಾ ವಿಮರ್ಶೆ ಮಾಡಿರಬಹುದೋ ಗೊತ್ತಿಲ್ಲ ನನಗೆ. ಕತೆಯಾಗಿ ಕೇಳಿಕೊಂಡು ಅದರಲ್ಲಿ ಏನು ಸಾರಾಂಶ ಸಿಗುತ್ತೆ ಅದನ್ನು ಮಾತ್ರ ತಗೊಳ್ಳೋಣ ಅಷ್ಟೇ. ಇದರಿಂದ ಏನು ತಿಳ್ಕೊಳ್ಬೇಕು ಅಂತಂದರೆ, ಅಂತಸ್ತು ಐಶ್ವರ್ಯ ಬಂದಾಗ ಗರ್ವದಿಂದ ಅಹಂಕಾರದಿಂದ ಯಾವತ್ತೂ ಮೆರಿಬಾರ್ದು ಅಂತ ಹೇಳಿ. ಮತ್ತು ವಿದ್ಯೆ ಯಾವತ್ತಿದ್ರೂ ನಮ್ಮದೇ. ನಮ್ಮ ಹತ್ರ ಏನೇ ಮಾಡಿದ್ರು ಏನೇ ಲಾಗ ಹಾಕಿದ್ರು ಯಾರೂ ಅದನ್ನು ನಮ್ಮ ಹತ್ರದಿಂದ ಕಸ್ಕೊಳಕ್ಕಾಗಲ್ಲ ಅನ್ನೋದು ಇನ್ನೊಂದು ಮೆಸೇಜು. ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು, ಹಾಗಾಗಿ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಹತ್ರ ಹೇಳಿದೆ. ಕಲಿಕೆಗೆ ಕೊನೆ ಅನ್ನೋದೇ ಇರೋಲ್ಲ. ಎಷ್ಟೇ ಕಲಿತಿದ್ರು ಜೀವನದ ಕೊನೆ ಉಸಿರಿರೋವರೆಗೂ ಏನಾದರೂ ಕಲಿತಾನೇ ಇರಬಹುದು. ವಿದ್ಯೆಯ ಬ್ಯೂಟಿ ಅದು ಅಷ್ಟು ಚೆಂದ. ನಿಮಗೆ ಈ ವಯಸ್ಸಲ್ಲಿ ನೀನು ಕಲಿಬಾರ್ದು ಅಥವಾ ಈ ವಯಸ್ಸಲ್ಲಿ ಕಲಿಬೇಕು ಅನ್ನೋವಂಥ ವಿದ್ಯೆನೇ ಇದುವರೆಗೂ ಇಲ್ಲ. ಅದಕ್ಕೆ ವಿದ್ಯೆ ಇದ್ದವ್ರಿಗೆ ಅಷ್ಟು ನಯ ವಿನಯ ಎಲ್ಲ ತಾನಾಗೆ ಬಂದ್ಬಿಡತ್ತೆ ಅಂತ ಅನಿಸುತ್ತೆ. ಅರ್ಧಂಬರ್ಧ ತಿಳ್ಕೊಂಡಿರೋರ್ಗೆಲ್ಲ ಪೂರ್ತಿ ಜ್ಞಾನ ಇರೋರಲ್ಲಿ ನಯ ವಿನಯ ಮತ್ತು ಆ ತೇಜಸ್ಸು ತಾನಾಗೆ ಬರುತ್ತೆ. ಹಾಗಾಗಿ ವಿದ್ಯೆಗೆ ಅಷ್ಟೊಂದು ಪ್ರಾಮುಖ್ಯತೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ. ಮಾತಾಡ್ತಾ ವಿಡಿಯೋ ಕಡೆಗೆ ಬಂದುಬಿಟ್ಟಿದ್ದೀವಿ. ನನಗೆ ಗೊತ್ತಾಗಲಿಲ್ಲ ವಿಡಿಯೋ ಮುಗಿತಾ ಬಂತು ಅಂತ ಹೇಳಿ ಫೋರ್ಸ್ಫುಲಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಬೇಕು ನಾನು. ಐ ಹೋಪ್ ಇವತ್ತಿನ ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ತಪ್ಪದಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ, ಸರಿನಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.